ಬಹುನಿರೀಕ್ಷಿತ ದ್ವಿತೀಯ ಪಿಯುಸಿ ಫಲಿತಾಂಶ ಮೊದಲ ಹಂತದ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿದೆ. 5,52,690 ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿದ್ದಾರೆ. ಮೊದಲ ಸ್ಥಾನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಇದೆ, ಎರಡನೇ ಸ್ಥಾನದಲ್ಲಿ ಉಡುಪಿ ಜಿಲ್ಲೆ ಇದೆ. ಫಲಿತಾಂಶದಲ್ಲಿ ಮೂರನೇ ಸ್ಥಾನದಲ್ಲಿದೆ ವಿಜಯಪುರ ಜಿಲ್ಲೆ. ಈ ವರ್ಷವೂ ಕೂಡ ಫಲಿತಾಂಶದಲ್ಲಿ ಬಾಲಕಿಯರೇ ಮೇಲುಗೈಯನ್ನ ಸಾಧಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ. ಕಲಾ ವಿಭಾಗದಲ್ಲಿ ಎನ್ಎಂಕೆಆರ್ವಿ ಕಾಲೇಜಿನ ಮೇಧಾ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. ವಿಜಯಪುರದ ವೇದಾಂತ್ ಕಲಾ ವಿಭಾಗದಲ್ಲಿ ಅವರು ಕೂಡ ಟಾಪರ್ ಆಗಿದ್ದಾರೆ. ಕಾಮರ್ಸ್ ವಿಭಾಗದಲ್ಲಿ ತುಮಕೂರಿನ ಜ್ಞಾನವಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ ಮೂಡುಬಿದ್ರೆಯ ನೂತನಾಗೆ ಪ್ರಥಮ ಸ್ಥಾನ ಬಂದಿದೆ. ಫಲಿತಾಂಶದ ಅಂಕಿಅಂಶಗಳನ್ನ ಹೇಳೋದಾದ್ರೆ ಹೊಸಬರು ಅಂದರೆ ಫ್ರೆಷರ್ಸ್ ವಿದ್ಯಾರ್ಥಿಗಳು ಹಾಜರಾದವರು 6,22,819. ಇದರಲ್ಲಿ 5,26,858 ವಿದ್ಯಾರ್ಥಿಗಳು ತೇರ್ಗಡೆ ಆಗಿದ್ದಾರೆ. ಇದರ ಫಲಿತಾಂಶದ ಶೇಕಡಾವಾರು ಉತ್ತೀರ್ಣ ಪ್ರಮಾಣ 84.59% ಇದೆ. ಪುನರಾವರ್ತಿತ ವಿದ್ಯಾರ್ಥಿಗಳು 36,007 ವಿದ್ಯಾರ್ಥಿಗಳು ಹಾಜರಾಗಿದ್ದರು. ಅದರಲ್ಲಿ 15,116 ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ. ಇದರ ಶೇಕಡಾವಾರು ಉತ್ತೀರ್ಣ ಪ್ರಮಾಣ 41.98% ಇದೆ. ಖಾಸಗಿ ಅಭ್ಯರ್ಥಿಗಳು 22,253 ಇತ್ತು. ಅದರಲ್ಲಿ ತೇರ್ಗಡೆ ಆದವರು 10,716. ಇಲ್ಲಿ ಉತ್ತೀರ್ಣತೆ ಪ್ರಮಾಣ 48.16. ಒಟ್ಟಾರೆ ಹಾಜರಾದವರು 6,81,079. ಇದರಲ್ಲಿ ತೇರ್ಗಡೆ ಆದವರು 5,52,690. ಶೇಕಡಾವಾರು ಉತ್ತೀರ್ಣ ಪ್ರಮಾಣ 81.15%. ಇನ್ನು ಸಂಯೋಜನೆವಾರು ಫಲಿತಾಂಶ ಹೇಳೋದಾದರೆ ಕಲಾ ವಿಭಾಗದಲ್ಲಿ 1,87,891 ಸ್ಟೂಡೆಂಟ್ಸ್ ಹಾಜರಾಗಿದ್ದರು. ಅದರಲ್ಲಿ ಉತ್ತೀರ್ಣ ಆಗಿರೋದು 1,28,448, 68.36%. ವಾಣಿಜ್ಯ ವಿಭಾಗದಲ್ಲಿ 2,15,357 ಸ್ಟೂಡೆಂಟ್ಸ್ ಅಪಿಯರ್ ಆಗಿದ್ದರು. ಅದರಲ್ಲಿ ಉತ್ತೀರ್ಣ ಆಗಿರೋರು 1,74,315, 80.94% ಉತ್ತೀರ್ಣತಾ ಪ್ರಮಾಣ ಶೇಕಡ. ವಿಜ್ಞಾನ ವಿಜ್ಞಾನ ಸಂಯೋಜನೆಯಲ್ಲಿ 2,77,831 ಮಕ್ಕಳು ಹಾಜರಾಗಿದ್ದರು ವಿದ್ಯಾರ್ಥಿಗಳು. ಅದರಲ್ಲಿ ಉತ್ತೀರ್ಣರಾದವರು 2,49,927. ಶೇಕಡಾವಾರು ಉತ್ತೀರ್ಣ ಪ್ರಮಾಣ 89.96 ಇದೆ. ಒಟ್ಟು ಈಗಾಗಲೇ ನಾನು ಹೇಳಿರೋ ರೀತಿಯಲ್ಲಿ 81.15% ನಮ್ಮದು ಫಲಿತಾಂಶದ ಪ್ರಮಾಣ ಇದೆ. ಇನ್ನು ಲಿಂಗವಾರು ಫಲಿತಾಂಶ ಹೇಳೋದಾದರೆ ಈ ವರ್ಷ ಬಾಲಕರು 3,21,467 ಬಾಲಕರು ಹಾಜರಾಗಿದ್ದರು. ಅದರಲ್ಲಿ ತೇರ್ಗಡೆ ಆಗಿರೋದು 2,47,478. ಶೇಕಡಾವಾರು ಉತ್ತೀರ್ಣ 76.98. ಬಾಲಕಿಯರು 3,59,612 ಬಾಲಕಿಯರು ಈ ಪರೀಕ್ಷೆಗೆ ಹಾಜರಾಗಿದ್ದರು. ಅದರಲ್ಲಿ ತೇರ್ಗಡೆಯಾದವರು 3,05,212. ಶೇಕಡಾವಾರು ಉತ್ತೀರ್ಣ ಪ್ರಮಾಣ 84.87, 84.87 ಪಾಸ್. ಈ ಬಾರಿಯ ದ್ವಿತೀಯ ಪಿಯುಸಿಯ ಫಲಿತಾಂಶ ಪ್ರಕಟವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಕಳೆದ ಬಾರಿಯಂತೆ ಈ ಬಾರಿ ಕೂಡ ಮೊದಲ ಸ್ಥಾನದಲ್ಲಿದೆ. 97.37% ಅಂಕಗಳ ಮೂಲಕ ವಿದ್ಯಾರ್ಥಿಗಳು ತೇರ್ಗಡೆ ಆಗುವ ಮೂಲಕ ದಕ್ಷಿಣ ಕನ್ನಡ ಮೊದಲ ಸ್ಥಾನದಲ್ಲಿದ್ದರೆ 96.80% ವಿದ್ಯಾರ್ಥಿಗಳು ಪಾಸ್ ಆಗುವ ಮೂಲಕ ಉಡುಪಿ ಜಿಲ್ಲೆ ದ್ವಿತೀಯ ಸ್ಥಾನದಲ್ಲಿದೆ. ತೃತೀಯ ಸ್ಥಾನದಲ್ಲಿರುವುದು ವಿಜಯಪುರ ಜಿಲ್ಲೆ, ಗದಗ ಕೊನೆಯ ಸ್ಥಾನದಲ್ಲಿದೆ. ಇನ್ನು ಆರ್ಟ್ಸ್ ವಿಭಾಗದಲ್ಲಿ 596 ಅಂಕಗಳನ್ನ ಪಡೆದಿರುವಂತಹ ಎನ್ಎಂಕೆಆರ್ವಿ ಕಾಲೇಜಿನ ವಿದ್ಯಾರ್ಥಿ ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ. ಮೇಧಾ ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ. ಹಾಗೆಯೇ 3 ಜನ ಪ್ರಥಮ ಸ್ಥಾನವನ್ನ ಕಲಾ ವಿಭಾಗದಲ್ಲಿ ಪಡ್ಕೊಂಡಿರೋದು ಎಸ್ಎಸ್ಪಿಯು ಕಾಲೇಜು ವಿಜಯಪುರ ಇಲ್ಲಿನ ವಿದ್ಯಾರ್ಥಿ ವೇದಾಂತ್. ಇವರು ಕೂಡ 596 ಅಂಕಗಳನ್ನ ಗಳಿಸಿದ್ದಾರೆ. ಹಾಗೆ ಬಳ್ಳಾರಿಯ ಇಂದು ಪಿಯು ಕಾಲೇಜಿನ ವಿದ್ಯಾರ್ಥಿನಿ ಕವಿತಾ ಬಿವಿ ಇವರು ಕೂಡ 596 ಅಂಕಗಳನ್ನು ಪಡೆದಿದ್ದಾರೆ.
ಆರ್ಟ್ಸ್ ವಿಭಾಗದಲ್ಲಿ ಮೇಧಾ, ವೇದಾಂತ್ ಹಾಗೆ ಕವಿತಾ ಬಿವಿ 3 ಜನ ಪ್ರಥಮ ರ್ಯಾಂಕ್ ಅನ್ನ ಪಡ್ಕೊಂಡಿದ್ದಾರೆ. ದ್ವಿತೀಯ ರ್ಯಾಂಕ್ ಅನ್ನ ಪಡೆದಿರೋದು ಕೆಇಬಿ PU ಕಾಲೇಜು ಧಾರವಾಡ ರವೀನಾ ಸೋಮಪ್ಪ ಲಮಾಣಿ 595 ಅಂಕಗಳನ್ನ ಪಡೆದಿದ್ದಾರೆ. ಇನ್ನು ವಾಣಿಜ್ಯ ವಿಭಾಗದಲ್ಲಿ ಗಾನವಿ 597 ಅಂಕವನ್ನ ಪಡೆದಿದ್ದಾರೆ. ವಿದ್ಯಾನಿಧಿ ಕಾಲೇಜು ಕುವೆಂಪು ನಗರ ತುಮಕೂರು ಈ ಕಾಲೇಜಿನ ವಿದ್ಯಾರ್ಥಿನಿ ಗಾನವಿ 597 ಅಂಕಗಳನ್ನ ಪಡೆದಿದ್ದಾರೆ. ಇನ್ನು ವಿಜ್ಞಾನ ವಿಭಾಗದಲ್ಲಿ ವಿದ್ಯಾಲಕ್ಷ್ಮಿ 598 ಅಂಕಗಳನ್ನ ಪಡೆದಿದ್ದಾರೆ. ವಿದ್ಯಾನಿಕೇತನ PU ಕಾಲೇಜು ವಿದ್ಯಾಲಕ್ಷ್ಮಿ 598 ಅಂಕಗಳನ್ನ ಪಡೆದಿದ್ದಾರೆ. ವಿದ್ಯಾರ್ಥಿನಿ ಕವಿತಾ ಅವರ ಫೋಟೋನ ನೀವು ಗಮನಿಸ್ತಾ ಇದ್ದೀರಿ. ಕಲಾ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನ ಪಡೆದಂತಹ ವಿದ್ಯಾರ್ಥಿನಿ, ಕಲಾ ವಿಭಾಗದಲ್ಲಿ 596 ಅಂಕಗಳನ್ನ ಪಡೆದಿರುವಂತಹ ಇಂದು PU ಕಾಲೇಜು ಬಳ್ಳಾರಿ ಇಲ್ಲಿನ ವಿದ್ಯಾರ್ಥಿನಿ ಕವಿತಾ ಪ್ರಥಮ ಸ್ಥಾನವನ್ನ ಪಡೆದಿರುವಂತಹ ಮೂವರಲ್ಲಿ ಕಲಾ ವಿಭಾಗದಲ್ಲಿ ಕವಿತಾ ಬಿವಿ ಕೂಡ ಒಬ್ರು. ಮತ್ತೊಂದು ಕಡೆ ವಿದ್ಯಾಲಕ್ಷ್ಮಿ ವಿಜ್ಞಾನ ವಿಭಾಗದಲ್ಲಿ 598 ಅಂಕಗಳನ್ನ ಪಡೆಯುವ ಮೂಲಕ ವಿದ್ಯಾನಿಕೇತನ SCPU ಕಾಲೇಜು ಇವರು ಪ್ರಥಮ ಸ್ಥಾನವನ್ನ ವಿಜ್ಞಾನ ವಿಭಾಗದಲ್ಲಿ ಪಡ್ಕೊಂಡಿದ್ದಾರೆ. ಓವರ್ ಆಲ್ ಆಗಿ ದಕ್ಷಿಣ ಕನ್ನಡ ಜಿಲ್ಲೆ ಮೊದಲ ಸ್ಥಾನದಲ್ಲಿದೆ, ಹಾಗೆ ಉಡುಪಿ ಜಿಲ್ಲೆ 2ನೇ ಸ್ಥಾನದಲ್ಲಿದೆ, ವಿಜಯಪುರ ಜಿಲ್ಲೆ 3ನೇ ಸ್ಥಾನದಲ್ಲಿದೆ, ಹಾಗೆ ಗದಗ ಕೊನೆಯ ಸ್ಥಾನದಲ್ಲಿದೆ. ಬಟ್ PU ರಿಸಲ್ಟ್ ಅನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ಕಳೆದ ಬಾರಿಗಿಂತ ಉತ್ತಮವಾದಂತಹ ಫಲಿತಾಂಶ ಈ ಬಾರಿ ರಾಜ್ಯಕ್ಕೆ ಲಭ್ಯವಾಗಿದೆ. ಕಳೆದ ಬಾರಿ 78.97% ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ರು SLC ಪರೀಕ್ಷೆಯಲ್ಲಿ. ಬಟ್ ಈ ಬಾರಿ 84.59% ವಿದ್ಯಾರ್ಥಿಗಳು ಓವರ್ ಆಲ್ ಆಗಿ ರಾಜ್ಯದಲ್ಲಿ ದ್ವಿತೀಯ PUC ಪರೀಕ್ಷೆಯನ್ನ ಪಾಸ್ ಆಗಿದ್ದಾರೆ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಉತ್ತಮ ಫಲಿತಾಂಶ ಕಳೆದ ಬಾರಿಗಿಂತ ಈ ಬಾರಿ PUC ಪರೀಕ್ಷೆಯಲ್ಲಿ ದ್ವಿತೀಯ PUC ಪರೀಕ್ಷೆಯಲ್ಲಿ ಲಭ್ಯವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ 97.37% ಫಲಿತಾಂಶವನ್ನ ಹೊಂದಿದ್ರೆ ಉಡುಪಿ 96.80%, ವಿಜಯಪುರ 94.89% ಫಲಿತಾಂಶವನ್ನ ಹೊಂದಿವೆ. 3 ಜಿಲ್ಲೆಗಳು ಕ್ರಮವಾಗಿ ಪ್ರಥಮ, ದ್ವಿತೀಯ ಹಾಗೆ ತೃತೀಯ ಸ್ಥಾನದಲ್ಲಿವೆ. ಕಲಾ ವಿಭಾಗದಲ್ಲಿ 3 ವಿದ್ಯಾರ್ಥಿಗಳು ಪ್ರಥಮ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಮೇಧಾ NMKRV ಕಾಲೇಜಿನ ವಿದ್ಯಾರ್ಥಿನಿ, ಜಯನಗರದಲ್ಲಿರುವಂತಹ NMKRV ಕಾಲೇಜಿನ ವಿದ್ಯಾರ್ಥಿನಿ ಮೇಧಾ 596 ಅಂಕಗಳನ್ನ ಪಡೆದಿದ್ದಾರೆ. ವಿಜಯಪುರದ SSPU ಕಾಲೇಜು ವಿದ್ಯಾರ್ಥಿ ವೇದಾಂತ್ 596 ಅಂಕಗಳನ್ನ ಪಡ್ಕೊಂಡಿದ್ದಾರೆ. ಹಾಗೆಯೇ ಇಂದು PU ಕಾಲೇಜು ಬಳ್ಳಾರಿ ಇಲ್ಲಿನ ವಿದ್ಯಾರ್ಥಿನಿ, ಆ ಫೋಟೋನ ಗಮನಿಸ್ತಾ ಇದ್ದೀರಿ ನೀವು, ಕವಿತಾ ಬಿವಿ, ಇವರು ಕೂಡ 596 ಅಂಕಗಳನ್ನ ಪಡ್ಕೊಂಡಿದ್ದಾರೆ. ಕಲಾ ವಿಭಾಗದಲ್ಲಿ 3 ಮಂದಿ ಪ್ರಥಮ ಸ್ಥಾನವನ್ನ ಪಡ್ಕೊಂಡಿರೋದು. ಹಾಗೆಯೇ ಧಾರವಾಡದ ಕೆಇಬಿ PU ಕಾಲೇಜಿನ ರವೀನಾ ಸೋಮಪ್ಪ ಲಮಾಣಿ ಇವರು 595 ಅಂಕಗಳನ್ನ ಪಡೆಯುವ ಮೂಲಕ ಕಲಾ ವಿಭಾಗದಲ್ಲಿ ದ್ವಿತೀಯ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಇನ್ನು ವಾಣಿಜ್ಯ ವಿಭಾಗದಲ್ಲಿ ಗಾನವಿ ವಿದ್ಯಾನಿಧಿ ಕಾಲೇಜು ಕುವೆಂಪು ನಗರ ತುಮಕೂರು ಇಲ್ಲಿನ ವಿದ್ಯಾರ್ಥಿನಿ ಗಾನವಿ 597 ಅಂಕಗಳನ್ನ ಪಡೆದು ವಾಣಿಜ್ಯ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಇನ್ನು ವಿಜ್ಞಾನ ವಿಭಾಗದಲ್ಲಿ ವಿದ್ಯಾಲಕ್ಷ್ಮಿ ವಿದ್ಯಾನಿಕೇತನ SCPU ಕಾಲೇಜು ಇಲ್ಲಿನ ವಿದ್ಯಾರ್ಥಿನಿ ವಿದ್ಯಾಲಕ್ಷ್ಮಿ ಬರೋಬ್ಬರಿ 598 ಅಂಕಗಳನ್ನ ಪಡೆದು ವಿಜ್ಞಾನ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ. ಆನ್ಲೈನ್ನಲ್ಲಿ ಆಲ್ರೆಡಿ ವಿದ್ಯಾರ್ಥಿಗಳ ಫಲಿತಾಂಶ ಲಭ್ಯ ಇದೆ. ಕಾಲೇಜುಗಳಲ್ಲಿ ಮಧ್ಯಾಹ್ನ 3 ಗಂಟೆಗೆ ಫಲಿತಾಂಶವನ್ನ ಪ್ರಕಟ ಮಾಡಲಾಗುತ್ತೆ. ಈ ವರ್ಷವೂ ಕೂಡ ರಾಜ್ಯಾದ್ಯಂತ ಫಲಿತಾಂಶದಲ್ಲಿ ಹೆಣ್ಣು ಮಕ್ಕಳೇ ಮೇಲುಗೈಯನ್ನ ಸಾಧಿಸಿದ್ದಾರೆ. ಬಾಲಕಿಯರ ಸಂಖ್ಯೆ 84.87% ಬಾಲಕಿಯರು ಉತ್ತೀರ್ಣರಾಗಿದ್ದಾರೆ. ದ್ವಿತೀಯ PUC ಪರೀಕ್ಷೆಯಲ್ಲಿ ಬಾಲಕರು 76.98% ರಿಸಲ್ಟ್ ಅನ್ನ ಪಡೆದಿದ್ದಾರೆ. ಅತಿ ಹೆಚ್ಚು ತೇರ್ಗಡೆಯಾಗಿರುವಂತಹ ವಿದ್ಯಾರ್ಥಿಗಳ ಪಟ್ಟಿಯಲ್ಲಿ ಬಾಲಕಿಯರದ್ದೇ ಮೇಲುಗೈ ಈ ಬಾರಿಯೂ ಕೂಡ ಕಾಣಿಸ್ತಾ ಇದೆ. ಪರೀಕ್ಷಾ ಮಂಡಳಿಯಲ್ಲಿ ನಡೆದಂತಹ ಪ್ರೆಸ್ ಮೀಟ್ನಲ್ಲಿ ಅಧಿಕಾರಿಗಳು ನೀಡಿರುವಂತಹ ಮಾಹಿತಿ ಇದು. ಮಧ್ಯಾಹ್ನ 3 ಗಂಟೆಗೆ ಆಯಾ ಕಾಲೇಜಿನಲ್ಲಿ ಫಲಿತಾಂಶ ಲಭ್ಯವಾಗಲಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.